ಆಗಿನ ಸಂದರ್ಭದಲ್ಲಿ ಇದೇ ಸರ್ಕಾರ, ಇದೇ ಮುಖ್ಯಮಂತ್ರಿ, ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡಿದಾರಲ್ಲ. 1:3 ಮಾಡಿ. ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ? 3 ಜನ ಅಧಿಕಾರಿಗಳು 3 ವರದಿ ಕೊಟ್ಟರು, ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ. ನೀವು ಫಿಕ್ಸ್ ಮಾಡೋದಲ್ಲ ರೇಟು, ಅವತ್ತು ಕೊಟ್ಬಿಡಿ ರೈತನಿಗೆ 1:3. ನಿಮ್ಮ ಕಾನೂನೇ ಇದೆಯಲ್ಲ 2013. ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ. ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ, ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ರೇಷ್ಮೆ ಬೆಳೆ ರೇಟು ಉತ್ತಮ ಅಂತ ರೀತಿಯಲ್ಲಿದೆ. ಭತ್ತ ಬೆಳೀತಾರೆ, ತೆಂಗಿನ ಗಿಡಗಳಿದೆ. ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ. ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು, ರೈತರಿಗೆ ರೇಟ್ ಎಷ್ಟು ಕೊಟ್ರಿ? ನಿಮ್ಮ ಜೊತೆಲಿರೋ ಪಟಾಲಂಗಳು GPM ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ? ಇತಿಹಾಸ ಇದೆ ಇವೆಲ್ಲ. ಅದು ಎಲ್ಲರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ. ಇವ್ರ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು? ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟೆ ಅವ್ರ ದುಡ್ಡನ್ನ ಇವರು? ಇಂಥ ದುಸ್ಸಾಹಸ ಯಾಕೆ ನಾನು ಕೇಳ್ತಕ್ಕಂಥ? ಯಾಕೆಂದರೆ ಇದೇ HK ಪಾಟೀಲ್ ಇವತ್ತು ಕಾನೂನು ಸಚಿವರು, ಅವರಿಗೆ ನೆನಪಿಸ್ಕೊಡ್ತೀನಿ. ಇದೇ HK ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು, ಗ್ರೇಟ್. ಇವ್ರದ್ದೆಲ್ಲ ಒಂದು ಸಮಿತಿ ಮಾಡಿ 2006-7 ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ 5 ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು. ಅದು ರೈತರು ಭೂಮಿಯೆಲ್ಲ ಒಡೆಯಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂಥೇಳಿ ಸತ್ಯ ಶೋಧನಾ ಸಮಿತಿ ಅಂತೇಳಿ HK ಪಾಟೀಲ್ರೇ ನೀವೇ ಕೊಟ್ರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯ ಶೋಧನಾ ಸಮಿತಿ ಇಟ್ಕೊಂಡು. ಅವತ್ತೇನು ಕೊಟ್ಟರೆ ವರದಿ ತೆಗೀರಪ್ಪ ಸತ್ಯ ಶೋಧನಾ ಸಮಿತಿಯಿಂದ. ಈಗ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ. ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿಕರಾಗಿ ಬದುಕ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದರ ನೀರಿರ್ಬೋದು, ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು. ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ. ಇದರ ಇದಾಕಿಲ್ಲ, ಟರ್ಷಿಯರಿ ಪ್ಲ್ಯಾಂಟ್ ಹಾಕಿಲ್ಲ. ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ. ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ 60,000 70,000 ಸಂಪಾದನೆ ಮಾಡ್ತಾವ್ರೆ. ಏನೂ ಇಲ್ಲದೆ ಇರತಕ್ಕಂಥ ಡ್ರೈ ಲ್ಯಾಂಡ್ ಎಲ್ಲರೂ ದೂರ ಹೋಗಿ ಮಾಡಿ, ಏನು ತೊಂದರೆ ಇಲ್ಲ. ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಏನೋ ಮಾಡ್ತೀವಿ ಅಂತೀರಿ ನೋಡಿ, ಏನು ಮಾಡಿ, ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ. ಆದರೆ ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರ ಪರವಾಗಿದ್ದೇನೆ, ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ. ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು 2-3 ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ. ನಿಮ್ಮ ಜೊತೆಲಿ ನಾವಿದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬೇಕು.